ಮುಗಿಯದ ಬಂಧನ ಭಾಗ 55. ಅಶ್ವಿನಿ ಹೇಳಿದ ಮಾತು ಸತ್ಯವಾಗಿತ್ತು. ವಾಸ್ತವವಾಗಿ ಗಾಯತ್ರಿ ಅಮ್ಮನ ಮನಸ್ಸಿನಲ್ಲಿದ್ದ ದುಷ್ಟ ಭಾವನೆ, ತಪ್ಪು ಕಲ್ಪನೆ ಒಂದು ಕಣವೂ ಕೂಡ ಕಡಿಮೆಯಾಗಿರಲಿಲ್ಲ. ಇದ್ದಕ್ಕಿದ್ದಂತೆ ಲಿವಿಂಗ್ ರೂಮ್ನಲ್ಲಿ ಒಂದು ರೀತಿಯ ನಿಗೂಢ ಮೌನ ಆವರಿಸಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಕೆಲಸದಾಕೆ ಗೀತಾ ಪ್ರಬುದ್ಧವಾಗಿ ಮುಂದೆ ಬಂದು, ಅಮ್ಮ, ಶ್ರೀಮತಿ ಅಶ್ವಿನಿ ಸರ್, ಮಕ್ಕಳನ್ನು ಶಾಲೆಗೆ ಕಳಿಸುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಸಮಯ ಆಲ್ರೆಡಿ 9 ಗಂಟೆ ಮೀರಿದೆ ಅಂತ ಮೆಲ್ಲಗೆ ನೆನಪಿಸಿದ್ಲು. ಅದನ್ನು ಕೇಳಿ ಅವರಿಬ್ಬರಿಗೂ ಸಮಯದ ಪ್ರಜ್ಞೆ ಬಂತು. ಅಶ್ವಿನಿ ತನ್ನ ಮಕ್ಕಳಾದ ಆರವ್ ಮತ್ತು ಆದಿತ್ಯನ ಕೈಗಳನ್ನು ಹಿಡಿದುಕೊಂಡಾಗ ಅವಳು ಒಂದು ಕ್ಷಣ ಹಿಂಜರಿದು ನಂತರ ಸುಹಾಸ್ ಕಡೆಗೆ ನೋಡಿದ್ಲು. ಸುಹಾಸ್, ನೀನು ಅನ್ವಿತಾಳನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗುತ್ತೀಯಾ ಅಥವಾ ನಾನು ಅವಳನ್ನು ನೋಡಿಕೊಳ್ಳುವುದನ್ನು ಹೀಗೆಯೇ ಮುಂದುವರಿಸಬೇಕೆ ಅಂತ ಕೇಳಿದ್ಲು. ಗಾಯತ್ರಿ ಅಮ್ಮ ಮುಂಚೆ ಆಡಿದಂತಹ ಕಟು ಮಾತುಗಳು ಅನ್ವಿತಾ ಯಾವಾಗಲೂ ತನ್ನ ಪಕ್ಕದಲ್ಲೇ ಇರೋಕ್ಕೂ ಸಾಧ್ಯವಿಲ್ಲ ಎಂಬ ಕಹಿ ಸತ್ಯವನ್ನು ಅಶ್ವಿನಿಗೆ ನೆನಪಿಸಿದ್ವು. ಆದರೆ ಸುಹಾಸ್ ಅದಕ್ಕೆ ಪ್ರತಿಕ್ರಿಯಿಸುವ ಮೊದಲೇ ಪುಟ್ಟ ಅನ್ವಿತಾ ತನ್ನ ತಂದೆಯ ಕಾಲುಗಳನ್ನು ಬಿಟ್ಟು ಧಾವಿಸಿ ಓಡು ಹೋಗಿ ಅಶ್ವಿನಿಯ ಸೀರೆಯ ಚೂರನ್ನು ಬಿಗಿಯಾಗಿ ಹಿಡಿದುಕೊಂಡ್ಬಿಡ್ತು. ಅನ್ವಿತಾಳ ಈ ಹಠಾತ್ ನಡವಳಿಕೆಯನ್ನು ಕಂಡು ಅಶ್ವಿನಿ ಮತ್ತು ಸುಹಾಸ್ ಇಬ್ಬರೂ ಕೂಡ ಕ್ಷಣಕಾಲ ಆಘಾತಕ್ಕೊಳಗಾದರು. ಆ ದಿನ ಬೆಳಗ್ಗೆ 2ನೇ ಬಾರಿಗೆ ತನ್ನನ್ನು ಅಶ್ವಿನಿಯಿಂದ ಬೇರ್ಪಡಿಸಿ ಕರೆದುಕೊಂಡು ಹೋಗುತ್ತಾರೇನೋ ಅಂತ ಕೇಳಿದಾಗ ಅನ್ವಿತಾ ಈಗಾಗಲೇ 10 ಕೆಂಪಾಗಿದ್ದ ಕಣ್ಣುಗಳಲ್ಲಿ ಭಯ ಮೂಡಿತ್ತು. ಅವಳು ಸುಹಾಸ್ನತ್ತ ಮನವಿಯ ನೋಟದಿಂದ ನೋಡಿದ್ಲು. ಯಾವುದೋ ಕರುಣಾಜನಕ ವಿನಂತಿ ಮಾಡುತ್ತಿರುವಂತೆ ತಕ್ಷಣಕ್ಕೆ ಮಗಳನ್ನು ಕರೆದುಕೊಂಡು ಹೋಗುವ ಯಾವುದೇ ಯೋಚನೆ ಸುಹಾಸ್ಗೆ ಇರಲಿಲ್ಲ. ಹಾಗಾಗಿ ಅವನು ಉತ್ತರಿಸುತ್ತಾ, ಅಶ್ವಿನಿ, ಅನ್ವಿತಾಳ ಆರೋಗ್ಯದ ಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಆದ್ದರಿಂದ ದಯವಿಟ್ಟು ಅವಳನ್ನು ನೋಡಿಕೊಳ್ಳುವುದನ್ನು ದಯವಿಟ್ಟು ನೀವೇ ಮುಂದುವರಿಸಿ. ನಿನಗೆ ಎಂತಾದರೂ ತೊಂದರೆಯಾದರೆ ಅಥವಾ ಅನಾನುಕೂಲ ಎನಿಸಿದಾಗ ಗೀತಾಳಿಗೆ ಹೇಳಿ ಅವಳನ್ನು ಮನೆಗೆ ಕರೆಸ್ಕೊಳ್ತೀನಿ ಅಂತ ಹೇಳ್ತಾನೆ. ಅನ್ವಿತಾ ಪಾಪಚ್ಚಿಯಂತೆ ದೀನವಾಗಿ ನಿಂತಿರುವುದನ್ನು ನೋಡಿ ಅಶ್ವಿನಿ ಕರಗಿದ ಹೃದಯದಿಂದ ತಲೆಯಾಡಿಸಿ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಅಶ್ವಿನಿ ಒಪ್ಕೊಳ್ತಿದ್ದಂತೆಯೇ ಅನ್ವಿತಾಳ ಮುಖದಲ್ಲಿದ್ದ ದುಃಖದ ಮುಖಭಾವ ಮಾಯವಾಗಿ ಕೆನ್ನೆಗಳ ಮೇಲೆ ಮುಗ್ಧವಾದ ನಗು ಅನ್ನೋದು ಹರಳುತ್ತೆ. ಅಶ್ವಿನಿಯ ಮನೆಯಿಂದ ಹಿಂತಿರುಗುವಾಗ ಗಾಯತ್ರಿ ಅಮ್ಮ ದಾರಿಯುದ್ದಕ್ಕೂ ಅದೇ ವಿಷಯದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ರು. ಇವರನ್ನು ಹೇಗೆ ಲೈನಿಗೆ ತರೋದು, ಅಶ್ವಿನಿಯನ್ನು ಹೇಗೆ ದೂರ ಮಾಡೋದು, ತನ್ನ ಮೊಮ್ಮಗಳನ್ನು ಹೇಗೆ ರಕ್ಷಿಸೋದು, ದಾರಿಯುದ್ದಕ್ಕೂ ಅದೇ ವಿಷಯದ ಬಗ್ಗೆ ಯೋಚಿಸಿ ಕಾವ್ಯಾಳಿಗೆ ಫೋನ್ ಕರೆ ಮಾಡೋಕ್ಕೆ ನಿರ್ಧರಿಸ್ತಾರೆ. ಬೆಳಗ್ಗೆಯೇ ಗಾಯತ್ರಿ ಅಮ್ಮನಿಂದ ಕರೆ ಬಂದಿದ್ದನ್ನು ಕಾವ್ಯ ತೀವ್ರ ಗೊಂದಲ ಹಾಗೂ ಆತಂಕಕ್ಕೊಳಗಾಗಿದ್ಲು. ಕಾವ್ಯ, ನಾನು ಈಗಾಗಲೇ ಸುಹಾಸ್ ಜೊತೆ ಕಟ್ಟುನಿಟ್ಟಾಗಿ ಮಾತಾಡಿ ಬಂದಿದ್ದೀನಿ. ಅವನು ನಿನ್ನೊಂದಿಗಿನ ನಿಶ್ಚಿತಾರ್ಥವನ್ನು ಮುರಿಯುವ ಬಗ್ಗೆ ಮತ್ತೆ ಎಂದಿಗೂ ಮಾತನಾಡಕ್ಕೆ ಹೋಗಲ್ಲ ಅಂತ ಗಾಯತ್ರಿ ಅಮ್ಮ ತಿಳಿಸ್ತಾಳೆ. ಗಾಯತ್ರಿ ಅಮ್ಮ ಈ ಮಾತನ್ನು ಏಕಪಕ್ಷೀಯವಾಗಿ ಆಡಿದ್ರು. ಅವಳ ಮಗ ಸುಹಾಸ್ ಅದಕ್ಕೆ ತಕ್ಷಣಕ್ಕೆ ಅಪೇಕ್ಷೆ ವ್ಯಕ್ತಪಡಿಸಿರಲಿಲ್ಲ. ಹಾಗಾಗಿ ಅವಳು ಈ ನಿರ್ಧಾರವನ್ನು ಕಾವ್ಯಾಳಿಗೆ ತಿಳಿಸಿದ್ಲು. ಈ ವಿಷಯವನ್ನು ಕೇಳಿ ಕಾವ್ಯಾಳಿಗೆ ಅತಿಯಾದ ಸಂತೋಷ ಏನೋ ಆಯಿತು. ಇದು ನಿಜವೇ ಶ್ರೀಮತಿ ವರ್ಮಾ ಅಂತ ಕೇಳಿದ ಅವಳು ತಕ್ಷಣವೇ ಮುಂದುವರಿಸಿ, ಆದರೆ ಆ ಅಶ್ವಿನಿಯ ಬಗ್ಗೆ ಏನು ಮಾಡ್ತೀರಿ? ಅವಳು ಸುಹಾಸ್ಗೆ ತುಂಬ ಅಂದರೆ ತುಂಬ ಹತ್ತಿರ ಹೋಗ್ತಾ ಇದ್ದಾಳೆ. ಇದಲ್ಲದೆ ಆ ಪುಟ್ಟ ಅನ್ವಿತಾ ಕೂಡ ಅವಳನ್ನೇ ಯಾವಾಗಲೂ ಅಂಟ್ಕೊಂಡೇ ಇರ್ತಾಳಲ್ವೇ ಎಂದು ತನ್ನ ಸಂಶಯವನ್ನು ಹೊರಹಾಕ್ತಾಳೆ. ಅಶ್ವಿನಿಯ ಹೆಸರು ಕೇಳಿದ ತಕ್ಷಣವೇ ಗಾಯತ್ರಿ ಅಮ್ಮನ ಧ್ವನಿ ತೀವ್ರವಾಗಿ ಕಠಿಣವಾಯಿತು. ಅವಳೇ ಅಶ್ವಿನಿ ಏನೋ ಅನ್ನೋ ಹಾಗೆ ತುಂಬ ಕ್ರೂರವಾಗಿ ಮಾತಾಡಿದ್ವು. ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸು ಕಾವ್ಯ. ಅವಳ ಬಗ್ಗೆ ಯೋಚಿಸೋದನ್ನು ನೀನು ನಿಲ್ಲಿಸಬೇಕು. ಸುಹಾಸ್ನ ಬಾವಿ ಹೆಂಡತಿಯಾಗಲು ಈ ಲೋಕದಲ್ಲಿ ನಿನ್ನಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನೆನಪಿಟ್ಕೊ. ಇನ್ನು ಅನ್ವಿತಾಳ ವಿಷಯಕ್ಕೆ ಬಂದರೆ ನೀನು ಅವಳೊಂದಿಗೆ ಸ್ವಲ್ಪ ಹೆಚ್ಚು ತಾಳ್ಮೆಯಿಂದಿರಬೇಕು. ಅವಳು ಇನ್ನೂ ಸಣ್ಣ ಮಗು. ಈ ಬಾರಿ ನೀನು ಅವಳ ಮೇಲೆ ಕೈ ಎತ್ತಿದ ವಿಷಯವನ್ನು ನಾನು ಪಕ್ಕಕ್ಕೆ ಬಿಡ್ತೇನೆ. ಆದರೆ ಇನ್ನೊಮ್ಮೆ ದಯವಿಟ್ಟು ಹೀಗೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೆ ನಾನು ಜವಾಬ್ದಾರಳಲ್ಲ ಅಂತ ಎಚ್ಚರಿಸಿದ್ಲು. ಕಾವ್ಯ ತಕ್ಷಣವೇ ವಿನಯದಿಂದ ಒಪ್ಕೊಂಡ್ಳು. ಶ್ರೀಮತಿ ವರ್ಮಾ, ನೀವು ಸ್ವಲ್ಪವೂ ಚಿಂತಿಸಬೇಡಿ. ನಾನು ಅನ್ವಿತಾಳನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಆದರೆ ಕಳೆದ 2 ದಿನಗಳಿಂದ ಪುಟ್ಟ ಅನ್ವಿತಾ ಅಶ್ವಿನಿಯ ಮನೆಯಲ್ಲೇ ಇದ್ದಾಳೆ ಎಂಬಂತಹ ಕಹಿ ಸತ್ಯ ಕಾವ್ಯಾಳ ಹೊಟ್ಟೆಯನ್ನು ಉರಿಯುವಂತೆ ಮಾಡ್ತಿತ್ತು. ಅನ್ವಿತಾ ಅಶ್ವಿನಿಯ ಮನೆಯಲ್ಲೇ ಉಳಿಯುವಂತಹ ಯೋಚನೆಯೇ ಕಾವ್ಯಾಳಿಗೆ ತೀವ್ರವಾದ ಒಂದು ಕಿರಿಕಿರಿ, ಕೋಪ, ಅನಾನುಕೂಲವನ್ನುಂಟು ಮಾಡ್ತಾ ಇತ್ತು. ಹಾಗಾಗಿ ಅವಳು ತಕ್ಷಣವೇ ವಿಷಯವನ್ನು ಬೇರೆಡೆಗೆ ತಿರುಗಿಸುತ್ತಾ, ಸರಿ ಶ್ರೀಮತಿ ವರ್ಮಾ, ಅನ್ವಿತಾ ಇನ್ನೂ ಮನೆಗೆ ಹಿಂತಿರುಗಲಿಲ್ವಾ
ಎಲ್ಲಿದ್ದಾಳೆ ಅವಳು? ನಾನು ಅವಳ ಬಳಿ ಕ್ಷಮೆ ಯಾಚಿಸೋಕೆ ಸೂಕ್ತ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವಳಲ್ಲಿ ನಾನು ಖಂಡಿತ ಕ್ಷಮೆ ಕೋರಬೇಕು ಅಂತ ಹೇಳಿದ್ಲು. ಗಾಯತ್ರಿ ಅಮ್ಮ ಮಂದ ಧ್ವನಿಯಲ್ಲೇ ತುಂಬ ಸೂಕ್ಷ್ಮವಾಗಿ ಉತ್ತರಿಸಿದ್ಲು. ಇನ್ನೂ ಇಲ್ಲ ಕಾವ್ಯ, ನಾನು ಇವತ್ತೇ ಅವಳನ್ನು ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಆರೋಗ್ಯ ಇನ್ನೂ ಸಂಪೂರ್ಣ ಚೇತರಿಸ್ಕೊಂಡೇ ಇಲ್ಲ. ಅವಳು ಅಶ್ವಿನಿಯ ಜೊತೆ ಇರಲು ಬಯಸ್ತಿದ್ದಾಳೆ. ಅಂದು ಅವಳ ಆರೋಗ್ಯ ಸುಧಾರಣೆಗೆ ಒಳ್ಳೆಯದು ಅಂತ ಸುಹಾಸ್ ಹೇಳ್ತಿದ್ದಾನೆ. ಅವಳ ಆರೋಗ್ಯ ಸಂಪೂರ್ಣ ಗುಣಮುಖವಾದ ತಕ್ಷಣ ನಾನು ಅವಳನ್ನು ಮನೆಗೆ ಕರೆತರುತ್ತೇನೆ. ಈಗ ಅವಳ ಪರಿಸ್ಥಿತಿ ತೀರಾ ಕೆಟ್ಟದಾಗಿರೋದ್ರಿಂದ ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ. ಈ ಮಾತನ್ನು ಕೇಳುತ್ತಿದ್ದಂತೆಯೇ ಕಾವ್ಯಾಳ ಕಣ್ಣುಗಳಲ್ಲಿ ಮಂಜುಗಡ್ಡೆಯಂತಹ ತಣ್ಣನೆಯ ಕ್ರೋಧ ತುಂಬಿಕೊಳ್ಳುತ್ತೆ. ಅವಳ ಮನಸ್ಸಿನಲ್ಲಿ ಸಿಡಿಲು ಮಿಂಚಿದಂತಾಯಿತು. ಆ ಶಾಪಗ್ರಸ್ತ ಮಗು ಅನ್ವಿತಾ ಇನ್ನೂ ಆ ಅಶ್ವಿನಿಯ ಬಳಿಯೇ ಇದ್ದಾಳೆಯೇ? ಮೊದಲು ಸುಹಾಸ್ ನನ್ನನ್ನು ಇಷ್ಟಪಡದಿರಲು ಮತ್ತು ನನ್ನನ್ನು ಮದುವೆಯಾಗೋಕ್ಕೆ ನಿರಾಕರಿಸಲು ಆ ಮಗುವೇ ಮುಖ್ಯ ಕಾರಣವಾಗಿದ್ಲು. ಅವಳೇ ನಂಬರ್ 1 ಕೇಡಿ. ನನ್ನ ಲವ್ ಸ್ಟೋರಿಗೆ ತುಂಬ ದೊಡ್ಡ ಅಡ್ಡ. ಈಗ ಅವಳು ಅಶ್ವಿನಿಗೆ ಹತ್ತಿರವಾಗ್ತಿರೋದ್ರಿಂದ ಸುಹಾಸ್ ಮತ್ತೆ ಆ ಅಶ್ವಿನಿಯನ್ನು ಪ್ರೀತಿಯಿಂದಲೋ ಅಥವಾ ಮರುಮದುವೆಯಾಗಲು ಆ ಮಗು ಕಾರಣವಾಗಿಬಿಡ್ತಾಳೆಯೇ ಎಂದು ಕಾವ್ಯಾಳ ಕೋಪ ಮತ್ತಷ್ಟು ಹೆಚ್ಚಿಗೆ ಆಯಿತು. ಆದರೆ ಆ ಕ್ಷಣದಲ್ಲಿ ತನ್ನ ಏಕೈಕ ಭರವಸೆಯಾಗಿ ತನ್ನ ಬೆನ್ನೆಲುಬಾಗಿ ನಿಂತಿದ್ದ ಗಾಯತ್ರಿ ಅಮ್ಮ ಮಾತ್ರ ಎಂದು ಅರಿತುಕೊಂಡ ಕಾವ್ಯ ಮಾತನಾಡುವಾಗ ತನ್ನ ಧ್ವನಿಯಲ್ಲಿ ನಕಲಿ ಪ್ರೀತಿಯನ್ನು ಪ್ರದರ್ಶಿಸುತ್ತಾ, ನನಗೆ ಅರ್ಥವಾಯಿತು ಶ್ರೀಮತಿ ವರ್ಮಾ, ಅನ್ವಿತಾಳ ಯೋಗಕ್ಷೇಮವೇ ನಮಗೂ ಮುಖ್ಯ ಅಂತ ಹೇಳ್ತಾಳೆ. ಆ ಮಗು ಬೇಗ ಹುಷಾರಾದರೆ ಸಾಕಪ್ಪ. ಕಾವ್ಯಾಳ ಕಳವಳಕಾರಿ ಮಾತುಗಳನ್ನು ಕೇಳಿದ ಗಾಯತ್ರಿ ಅಮ್ಮ, ಕಾವ್ಯ, ನಿನಗೆ ಬೇಕಾಗಿರುವುದು ಸಿಗಬೇಕಾದ್ರೆ ನೀನು ಸ್ವಲ್ಪ ತಾಳ್ಮೆಯಿಂದಿರಬೇಕು. ನಾನು ಹೇಳುತ್ತಿರುವುದು ನಿನಗೆ ಸರಿಯಾಗಿ ಅರ್ಥವಾಯಿತೆ ಅಂತ ಹೇಳಿ ಗಂಭೀರವಾದ ಧ್ವನಿಯಲ್ಲಿ ಸೂಚಿಸ್ತಾಳೆ. ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು ಶ್ರೀಮತಿ ವರ್ಮಾ, ನೀವು ಚಿಂತಿಸಬೇಡಿ ಅಂತ ಕಾವ್ಯ ಶಾಂತವಾಗಿ ಉತ್ತರಿಸಿದ್ಲು. ಗಾಯತ್ರಿ ಅಮ್ಮ ತೃಪ್ತಿಯಿಂದ ತಲೆಯಾಡಿಸುತ್ತಾ, ಶೀಘ್ರದಲ್ಲೇ ನಾನು ನೆತ್ತವರಿಗೆ ಕರೆ ಮಾಡಿ ನಿಮ್ಮಿಬ್ಬರ ಮದುವೆಯನ್ನು ಖಂಡಿತ ಆದಷ್ಟು ಬೇಗ ಅಂತಿಮಗೊಳಿಸ್ಬಿಡ್ತೀನಿ, ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಭರವಸೆಯನ್ನು ನೀಡಿದ್ಲು. ತನ್ನ ಹೃದಯದಲ್ಲಿದ್ದ ಸಂದೇಹಗಳೆಲ್ಲವೂ ದೂರವಾಗ್ತಿದ್ದಂತೆ ಕಾವ್ಯಾಳ ಕಣ್ಣುಗಳಲ್ಲಿ ಒಂದು ರೀತಿಯ ಮತ್ತೆ ಅದೇ ದುಷ್ಟ ನಗು ಒಳೆಯೋಕ್ಕೆ ಶುರುವಾಯಿತು. ಅವಳು ತಕ್ಷಣವೇ ನಗುತ್ತಾ ಒಪ್ಪಿಕೊಂಡ್ಳು. ಸಂಜೆ ಆಗ್ತಿದ್ದಂಗೆಯೇ ಅಶ್ವಿನಿ ತನ್ನ 3 ಮಕ್ಕಳನ್ನು ಕಿಂಡರ್ ಗಾರ್ಡನ್ನಿಂದ ಕರೆದುಕೊಂಡು ಹೋಗಲು ಶಾಲೆಗೆ ತೆರಳಿದ್ಲು. ಅಲ್ಲಿ ಸುಹಾಸ್ ಈಗಾಗಲೇ ಕಾರ್ನಲ್ಲಿ ಕಾಯ್ತಾ ಇದ್ದನು. ಹಿಂದಿನ ದಿನದಂತೆಯೇ ಅವನು ಇಂದು ಕೂಡ ಸಹ ತಮ್ಮೊಂದಿಗೆ ರಾತ್ರಿ ಊಟಕ್ಕೆ ಬರುತ್ತಾನೇನೋ ಅಂತ ಅಶ್ವಿನಿ ಭಾವಿಸಿದ್ಲು ಕೂಡ. ಆದರೆ ಅವಳು ಮಕ್ಕಳನ್ನು ಕರೆದುಕೊಂಡು ಬಾಗಿಲ ಬಳಿ ಬರುತ್ತಿದ್ದಂತೆಯೇ ಸುಹಾಸ್, ನನಗೆ ಸ್ವಲ್ಪ ಅರ್ಜೆಂಟಾದ ತುರ್ತು ಕೆಲಸ ಇದೆ ಅಂತ ಹೇಳಿ ತಕ್ಷಣವೇ ಊಟಕ್ಕೂ ನಿಲ್ಲದೆ ಅಲ್ಲಿಂದ ಹೊರಟೇ ಹೋಗ್ತಾನೆ. ಮನೆಯೊಳಗೆ ಪ್ರವೇಶಿಸಿದಾಗ ಕೆಲಸದಾಕೆ ಗೀತಾ ಈಗಾಗಲೇ ರಾತ್ರಿಯ ಭೋಜನವನ್ನು ಸಿದ್ಧಪಡಿಸಿ ಅವರಿಗಾಗಿ ಕಾಯ್ತಾ ಕೂತಿದ್ಲು. ಮಕ್ಕಳು ಊಟ ಮುಗಿಸಿದ ನಂತರ ಅಶ್ವಿನಿ ಕೆಳಗೆ ಮಕ್ಕಳೊಂದಿಗೆ ಸ್ವಲ್ಪ ಹೊತ್ತು ಮುದ್ದಾಗಿ ಆಟವಾಡಿದ್ಲು. ನಂತರ ಅವಳು ಅವರನ್ನು ಮಲಗಿಸಲು ಕರೆದೊಯ್ದಳು. ಅಶ್ವಿನಿ ತನ್ನ ಮಕ್ಕಳಾದ ಆರವ್ ಮತ್ತು ಆದಿತ್ಯನನ್ನು ಅವರ ಕೋಣೆಯಲ್ಲೇ ಮಲಗಿಸಿ ನಂತರ ತನ್ನ ಸ್ವಂತ ಕೋಣೆಗೆ ಹಿಂತಿರುಗಿದ್ಲು. ಅಲ್ಲಿ ಗೀತಾ ಈಗಾಗಲೇ ಪುಟ್ಟ ಅನ್ವಿತಾಗೆ ಸ್ನಾನ ಮಾಡಿಸುವಂತಹ ಕೆಲಸವನ್ನು ಕೂಡ ಮುಗಿಸಿದ್ಲು. ಅಂದರೆ ಚಂದದ ಬನ್ನಿ ಪೈಜಾಮ್ ಅಂದರೆ ಕ್ಯೂಟ್ ಆಗಿರೋ ಡ್ರೆಸ್ಸನ್ನು ಧರಿಸಿದ ಅನ್ವಿತಾ ಒಳ್ಳೆಯ ಗಿಣಿಮರಿ ಥರ ಕಾಣ್ತಿದ್ಲು. ಹಾಸಿಗೆಯ ಮೇಲೆ ಅಶ್ವಿನಿಗಾಗಿ ಕಾದು ಕುಳಿತಿದ್ಲು. ಅವಳ ಕಣ್ಣುಗಳು ಆಕಾಶದ ನಕ್ಷತ್ರಗಳಂತೆ ಮಿನುಗ್ತಾ ಇದ್ವು. ಅಶ್ವಿನಿ ಕೋಣೆಯೊಳಗೆ ಪ್ರವೇಶಿಸುವುದನ್ನು ನೋಡಿದ ತಕ್ಷಣವೇ ಪುಟ್ಟು ಅನ್ವಿತಾ ತನ್ನ ಸಣ್ಣ ತೋಳುಗಳನ್ನು ಅಗಲವಾಗಿ ಚಾಚಿ ಮುದ್ದಾದ ಮುಗುಳ್ನಗೆಯೊಂದಿಗೆ ಅವಳನ್ನು ಅಪ್ಪಿಕೊಳ್ಳೋಕೆ ಅಂತ ಹೇಳಿ ಅವಳ ಹತ್ತಿರ ಬರ್ತಾಳೆ. ಅಶ್ವಿನಿ ಅನ್ವಿತಾಳನ್ನು ಪ್ರೀತಿಯಿಂದ ಎತ್ಕೊಂಡಾಗ ಆ ಮಗು ಕರುಳಿನ ಕುಡಿಯಂತೆ ವಿಧೇಯತೆಯಿಂದ ಅಶ್ವಿನಿಯ ಕುತ್ತಿಗೆಯನ್ನು ಬಿಗಿಯಾಗಿ ತಬ್ಬಿಕೊಂಡ್ಳು. ಅನ್ವಿತಾ ತನ್ನ ಕೆನ್ನೆಯನ್ನು ಅಶ್ವಿನಿಯ ಮುಖಕ್ಕೆ ಒರಗಿಸಿಕೊಂಡಾಗ ಆ ದಿವ್ಯ ಸಂವೇದನೆಯಿಂದ ಅಶ್ವಿನಿಯ ಹೃದಯ ಸಂಪೂರ್ಣವಾಗಿ ಕರಗಿ ನೀರಾಗಿ ಹರಿದಂತಾಯಿತು. ಸುಹಾಸು ಜೊತೆಗೆ ಅಂದರೆ ಅವತ್ತಿನ ಬರದ ಕಾರಣ ಮರುದಿನ ಬೆಳಗ್ಗೆ ಅಶ್ವಿನಿ ತನ್ನ 3 ಮಕ್ಕಳನ್ನು ಒಬ್ಬಂಟಿಯಾಗಿ ಶಾಲೆಗೆ ಕರೆದುಕೊಂಡು ಹೋಗ್ತಾಳೆ ಕೂಡ. ಶಾಲೆಯ ಬಾಗಿಲಲ್ಲಿ ಅಶ್ವಿನಿ ಒಬ್ಬಂಟಿಯಾಗಿರುವುದನ್ನು ನೋಡಿ ಶಿಕ್ಷಕಿ ಶಾಲಿನಿ ಆಶ್ಚರ್ಯಚಕಿತರಾಗಿ ಹೋಗ್ತಾರೆ. ಶ್ರೀಮತಿ ಅಶ್ವಿನಿ, ಶ್ರೀ ಸುಹಾಸ್ ಅವರು ಇವತ್ತು ನಿಮ್ಮೊಂದಿಗೆ ಬರಲಿಲ್ವೇ ಅಂತ ತುಂಬ ನಾರ್ಮಲ್ ಆಗಿ ಸರಳವಾಗಿಯೇ ಕೇಳ್ತಾರೆ. ಆ ಪ್ರಶ್ನೆಯನ್ನು ಕೇಳಿ ಅಶ್ವಿನಿ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾಳೆ.
ಸುಹಾಸ್ ಕಳೆದ 2 ದಿನಗಳಿಂದ ಮಕ್ಕಳನ್ನ ಶಾಲೆಗೆ ಬಿಡೋಕೆ ಅಂತ ಹೇಳಿ ತನ್ನ ಜೊತೆ ಬರುತ್ತಿದ್ದುದನ್ನು ಶಾಲಿನಿ ಮೇಡಮ್ ಗಮನಿಸಿರ್ತಾರೆ. ಅಥವಾ ಅವನ ಅನುಪಸ್ಥಿತಿಯ ಬಗ್ಗೆ ಹೀಗೆ ನೇರವಾಗಿ ಕೇಳ್ತಾರೆ ಅಂದರೆ ಅವಳು ಎಳ್ಳಷ್ಟು ಕೂಡ ನಿರೀಕ್ಷಿಸಿರಲಿಲ್ಲ. ಯಾಕಂದರೆ ಆ ವ್ಯಕ್ತಿ ಮತ್ತು ನನ್ನ ನಡುವಿನ ಸಂಬಂಧ ಅವರಿಗೆ ಖಂಡಿತ ಗೊತ್ತಿಲ್ಲ. ಶಾಲಿನಿಯ ಈ ಪ್ರಶ್ನೆ ತಮ್ಮಿಬ್ಬರ ನಡುವೆ ಏನೋ ಹತ್ತಿರದ ಬಾಂಧವ್ಯವಿದೆ ಅನ್ನೋ ರೀತಿ ತೋರಿಸ್ತಾ ಇತ್ತು, ಭಾಸ ಆಗ್ತಾ ಇತ್ತು. ಅಶ್ವಿನಿಗೆ ತಕ್ಷಣವೇ ಏನು ಉತ್ತರಿಸ್ಬೇಕಂತ ತಿಳಿಯದೆ ಸಂಕೋಚ ಆಗ್ಬಿಡುತ್ತೆ. ಆದರೆ ತಕ್ಷಣವೇ ಪುಟ್ಟ ಅನ್ವಿತಾ ತನ್ನ ಡ್ರಾಯಿಂಗ್ ನೋಟ್ಬುಕ್ ತೆರೆದು ಅದರಲ್ಲಿ ನಾನು ಈಗ ಶ್ರೀಮತಿ ಅಶ್ವಿನಿಯವರ ಜೊತೆಗೆ ಇದ್ದೇನೆ, ಅಂದರೆ ಅವರ ಮನೆಯಲ್ಲೇ ಇದ್ದೇನೆ ಎಂದು ಚಂದವಾಗಿ ಬರೆದ್ಲು. ನಂತರ ತನ್ನ ಮುದ್ದಾದ ಮುಖದ ಮೇಲೆ ಪ್ರಕಾಶಮಾನವಾದ ನಗುವನ್ನು ಬೀರುತ್ತಾ ಆ ನೋಟ್ಬುಕ್ಕನ್ನು ಶಾಲಿನಿ ಮೇಡಮ್ಗೆ ಎತ್ತಿ ತೋರಿಸಿದ್ಲು. 2 ದಿನಗಳ ಹಿಂದೆ ತೀವ್ರ ನಿರಾಸಕ್ತಿ ಮತ್ತು ಆತಂಕದಿದ್ದಂತಹ ಆ ಪುಟ್ಟ ಕಂದ ಅನ್ವಿತಾಳನ್ನು ಈಗ ಇಷ್ಟೊಂದು ಸಂತೋಷವಾಗಿ ನೋಡಿ ಶಾಲಿನಿ ಮೇಡಮ್ಗೆ ಅತಿಯಾದ ಆನಂದ ಕೂಡ ಆಗುತ್ತೆ. ಅವಳು ಅನ್ವಿತಾಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ, ನಿಜವಾಗಿಯೂ ಬೇಷ್ ಮುದ್ದು, ನೀನು ಇವತ್ತು ಇಷ್ಟೊಂದು ಪ್ರಕಾಶಮಾನವಾಗಿರೋದು ತುಂಬ ಖುಷಿ ಎಂದರು. ನಂತರ ಅವರು ಅಶ್ವಿನಿಯ ಕಡೆಗೆ ತಮ್ಮ ದೃಷ್ಟಿಯನ್ನು ತಿರುಗಿಸಿ, ಅನ್ವಿತಾ ಅಶ್ವಿನಿಯನ್ನು ಮತ್ತು ಮಕ್ಕಳನ್ನು ಎಷ್ಟು ಕರುಳಿನ ಕುಡಿಯಂತೆ ಪ್ರೀತಿಸ್ತಿದ್ದಾಳೆ ಎಂಬುದನ್ನು ಕಂಡು ತುಂಬ ವಿಸ್ಮಯಗೊಂಡರು, ಖುಷಿಪಟ್ಟರು ಕೂಡ. ಅನ್ವಿತಾ ತನಗಾಗಿ ಸಮಯಕ್ಕೆ ಸರಿಯಾಗಿ ಉತ್ತರಿಸಿದ್ದನ್ನು ಕಂಡ ಅಶ್ವಿನಿ ನಿಜವಾಗಿಯೂ ಮನಸ್ಸಿನಲ್ಲೇ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಲು. ಅವಳಿಗಂತೂ ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅನ್ನೋದು ನಿಜವಾಗಿಯೂ ಗೊತ್ತೇ ಆಗ್ತಾ ಇರಲಿಲ್ಲ. ಮಕ್ಕಳನ್ನು ಶಾಲಿನಿ ಮೇಡಮ್ಗೆ ಹಸ್ತಾಂತರಿಸಿದ ನಂತರ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದಕ್ಕೆ ತುಂಬ ಧನ್ಯವಾದಗಳು ಮೇಡಮ್, ನಾನಿನ್ನು ಬರ್ತೇನೆ ಅಂತ ಹೇಳಿ ವಿನಯದಿಂದ ಹೇಳಿದ್ಲು. ನಂತರ ಅವಳು ತನ್ನ ಮಕ್ಕಳಿಗೆ ಸಿಹಿ ವಿದಾಯವನ್ನು ಹೇಳಿ ತನ್ನ ಕಾರನ್ನು ಹತ್ತಿತಾಳೆ. ಕಳೆದ 2 ದಿನಗಳಿಂದ ಅನ್ವಿತಾಳ ವಿಶೇಷ ಆರೈಕೆಯಲ್ಲಿ ಹಾಗೂ ಸಂಶೋಧನಾ ಸಂಸ್ಥೆಯ ತುರ್ತು ಕೆಲಸಗಳಲ್ಲಿ ನಿರತಳಾಗಿದ್ದರಿಂದ ಹಿರಿಯ ರಾಜಾರತ್ನಂ ಅವರಿಗೆ ನೀಡಬೇಕಾಗಿರುವಂತಹ ಮುಂದಿನ ಹಂತದ ಚಿಕಿತ್ಸೆಯ ಸಮಯಕ್ಕೆ ಸರಿಯಾಗಿ ಭೇಟಿ ನೀಡಲು ಅಶ್ವಿನಿಗೆ ಸಾಧ್ಯವೇ ಆಗಿರಲಿಲ್ಲ. ಆ ನೆನಪು ಬಂದ ತಕ್ಷಣವೇ ಅಶ್ವಿನಿ ತನ್ನ ಕಾರನ್ನು ರಾಜಾರತ್ನಂ ಅವರ ಭವನದ ಕಡೆಗೆ ತಿರುಗಿಸಿದ್ಲು. ಹೋಗುವ ಮುನ್ನ ಜಯಂತ್ ಮನೆಗೆ ಬಂದಿರುವುದನ್ನು ಫೋನ್ ಮಾಡಿ ಖಚಿತಪಡಿಸ್ಕೊಂಡ್ಳು. ಅಷ್ಟರಲ್ಲೇ ಜಯಂತ್ ಈಗಾಗಲೇ ಭವನದಲ್ಲೇ ಅವಳಿಗಾಗಿ ಕಾಯ್ತಾ ಇದ್ದನು. ಅಶ್ವಿನಿ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಅವನು ಅವಳನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾನೆ. ಡಾಕ್ಟರ್ ಅಶ್ವಿನಿ, ನೀವು ಇತ್ತೀಚೆಗೆ ನನ್ನನ್ನು ಸಂಪರ್ಕಿಸಿದ ಕಾರಣ ನಾನೇ ನಿಮಗೆ ಕರೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅಶ್ವಿನಿ ತನ್ನ ತಡವಾದ ಭೇಟಿಗೆ ಕ್ಷಮೆಯಾಚಿಸುತ್ತಾ ಮುಗುಳ್ಳಕ್ಕದ್ಲು. ಕ್ಷಮಿಸಿ ಜಯಂತ್, ಕಳೆದ 2 ದಿನಗಳಿಂದ ನಾನು ವೈಯಕ್ತಿಕ ಕೆಲಸಗಳಲ್ಲಿ ಸ್ವಲ್ಪ ತೀವ್ರವಾಗಿ ಕಾರ್ಯನಿರತಳಾಗಿದ್ದೆ. ಹಿರಿಯ ರಾಜಾರತ್ನಂ ಅವರ ಆರೋಗ್ಯ ಈಗ ಹೇಗಿದೆ, ಅವರು ಹೇಗಿದ್ದಾರೆ ಅಂತ ವಿಚಾರಿಸಿದ್ಲು. ವಾಸ್ತವವಾಗಿ ಜಯಂತ್ ಅವಳನ್ನು ದೂಷಿಸುವ ಉದ್ದೇಶದಿಂದ ಅಥವಾ ಮಾತುಗಳನ್ನು ಆಡಿರಲಿಲ್ಲ. ಬದಲಿಗೆ ತೀರಾ ಸೌಜನ್ಯದಿಂದನೇ ಮಾತಾಡ್ತಿದ್ದನು. ಅವಳ ಪ್ರಶ್ನೆಯನ್ನು ಕೇಳಿ ಅವನ ಕಣ್ಣುಗಳು ಆಶ್ಚರ್ಯದಿಂದ ಮಿಂಚಿ ಹೋದವು. ನಿಮ್ಮ ಅದ್ಭುತವಾದ ವೈದ್ಯಕೀಯ ಕೌಶಲ್ಯ ಹಾಗೂ ಆಕ್ಯುಪಂಕ್ಚರ್ ಚಿಕಿತ್ಸೆಯ ಕೋಟಿ ಧನ್ಯವಾದಗಳು ಅಶ್ವಿನಿ. ಅಜ್ಜನ ಆರೋಗ್ಯದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಅತ್ಯಂತ ಗಮನಾರ್ಹ ಸುಧಾರಣೆ ಕಂಡು ಬರ್ತಾ ಇದೆ. ಅವರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಇಲ್ಲದಿದ್ದರೆ ನಾನು ಇವತ್ತು ನಿಮ್ಮನ್ನು ಖಂಡಿತ ಗದರಿಸ್ತಿದ್ದೆ ಅಂತ ತಮಾಷೆಯಾಗಿ ಹೇಳ್ತಾನೆ. ಹಿರಿಯ ರಾಜಾರತ್ನಂ ಅವರಂತಹ ಒಂದು ಆರೋಗ್ಯ ಕ್ಷೇಮವಾಗಿದೆ ಅಂತ ಕೇಳಿ ಸಮಾಧಾನಗೊಂಡಂತಹ ಅಶ್ವಿನಿ ತನ್ನ ವೈದ್ಯಕೀಯ ಕಿಟ್ನೊಂದಿಗೆ ಮೇಲಂತಸ್ತಿಗೆ ತೆರಳುತ್ತಾಳೆ. ಅವಳನ್ನು ಹಿಂಬಾಲಿಸಿದ ಜಯಂತ್ ಆಕಸ್ಮಿಕವಾಗಿ ಅವಳು ವೈದ್ಯಕೀಯ ಚೀಲವನ್ನು ಹಿಡಿದಿದ್ದ ಕೈಯನ್ನು ನೋಡಿ ಹುಬ್ಬೇರಿಸಿ ಕೇಳ್ತಾನೆ, ಅಶ್ವಿನಿ, ನಿಮ್ಮ ಕೈಗೇನಾದರೂ ಗಾಯ ಆಗಿದೆಯಾ ಅಂತ ಆತಂಕದಿಂದ ಕೇಳ್ತಾನೆ. ಅಶ್ವಿನಿ ಅದನ್ನು ಗಂಭೀರವಾಗಿ ಪರಿಗಣಿಸದೆ, ಅದೇನು ದೊಡ್ಡ ವಿಚಾರ ಅಲ್ಲ ಬಿಡಿ, ಅದೊಂದು ಪುಟ್ಟ ಗಾಯ, ಅಂದರೆ ನಿನ್ನೆ ಬಿಸಿಯಾದ ಸೂಪ್ ಚೆಲ್ಲಿ ಸ್ವಲ್ಪ ಸುಟ್ಟು ಹೋಗಿದೆ ಅಷ್ಟೇ, ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಿಡಿ, ಜಸ್ಟ್ ಒಂದು 2 ಡೇಸ್ ಅದು ನಾರ್ಮಲ್ ಆಗಿಬಿಡುತ್ತೆ, ಒಂದು ಕ್ಷಣ ನಿಂತು ಚಿಂತಿಸಬೇಡಿ, ಚಿಕಿತ್ಸೆ ನೀಡುವಾಗ ಹಿರಿಯ ರಾಜಾರತ್ನಂ ಅವರಿಗೆ ನನ್ನ ಗಾಯದಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಸೊ ಡೋಂಟ್ ವರಿ ಅಂತ ಹೇಳ್ತಾಳೆ. ನಸುನಕ್ಕು, ಚಿಂತಿಸಬೇಡಿ ಜಯಂತ್, ಈ ಗಾಯ ನನ್ನ ಚಿಕಿತ್ಸೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ಅಶ್ವಿನಿ ವಿನಯದಿಂದ ನಸುನಕ್ಕುದ್ಲು. ಹಿರಿಯ ರಾಜಾರತ್ನಂ ಅವರಿಗೆ ಅಶ್ವಿನಿಯ ಆಗಮನದ ಬಗ್ಗೆ ಮನೆಯವರಿಗೆ ಮೊದಲೇ ತಿಳಿಸಿದ್ರು. ಆದ್ದರಿಂದ ಇಬ್ಬರು ಒಬ್ಬರ ನಂತರ ಒಬ್ಬರಂತೆ ಕೋಣೆಗೆ ಪ್ರವೇಶಿಸಿದಾಗ ಅವರು ಈಗಾಗಲೇ ಹಾಸಿಗೆಯ ಮೇಲೆ ನೆಟ್ಟಗೆ ಕುಳಿತುಕೊಂಡು ಆಲ್ರೆಡಿ ತಮ್ಮ ಒಂದು ಚಿಕಿತ್ಸೆಗೆ ತಯಾರಾಗಿ ಗೌರವದಿಂದ ಕುಳಿತಿದ್ರು. ಅವರನ್ನು ವಿನಮ್ರವಾಗಿ ಸ್ವಾಗತಿಸಿ ಚಿಕಿತ್ಸೆಯನ್ನು ಪ್ರಾರಂಭಿಸ್ತಾರೆ.
ಅವರ ಕೈಯಲ್ಲಿದ್ದ ಸುಟ್ಟ ಗಾಯವು ನೋಡಲು ಕೊಂಚ ಕೆಂಪಾಗಿದ್ದರೂ ಅವಳು ಸ್ವತಃ ವೈದ್ಯಕೀಯ ಔಷಧಿಗಳನ್ನು ಪರಿಣಾಮಕಾರತ್ವದಿಂದ ಅವಳಿಗೆ ಯಾವುದೇ ನೋವು ಅನ್ನಿಸ್ತಾ ಇರಲಿಲ್ಲ. ದಟ್ಸ್ ಓಕೆ. ಆದ್ದರಿಂದ ಹಿರಿಯರ ದೇಹಕ್ಕೆ ಸೂಜಿಗಳನ್ನು ಸೇರಿಸಿ ಆಕ್ಯುಪಂಕ್ಚರ್ ಚಿಕಿತ್ಸೆ ನೀಡುವಾಗ ಆ ಗಾಯ ಅವಳಿಗೆ ಯಾವುದೇ ರೀತಿಯ ಅಡ್ಡಿಯಾಗಲಿಲ್ಲ ಅಥವಾ ಅವಳಿಗೆ ಯಾವುದೂ ನೋವು ಅನ್ನಿಸಲಿಲ್ಲ. ಚಿಕಿತ್ಸೆ ಮುಗಿದ ನಂತರ ಅಶ್ವಿನಿ ತನ್ನ ವೈದ್ಯಕೀಯ ಪರಿಕರಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಲು ಪ್ರಾರಂಭಿಸಿದ್ಲು. ಇದನ್ನು ನೋಡಿದ ಜಯಂತ್ ತಕ್ಷಣವೇ ಸಹಾಯ ಮಾಡಲು ಮುಂದೆ ಬರ್ತಾನೆ. ಅವನು ತನ್ನ ಕೈಗಾಯದ ಬಗ್ಗೆ ತೀವ್ರವಾಗಿ ಚಿಂತಾತೀತನಾಗಿದ್ದಾನೆ ಎಂಬುದನ್ನು ಗ್ರಹಿಸಿದಂತಹ ಅಶ್ವಿನಿ ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ಅವನ ಸಹಾಯವನ್ನು ತಡೆಯಲಿಲ್ಲ. ಅವಳು ಕೆಲಸ ಮುಗಿಸಿ ಕೆಳಮಹಡಿಗೆ ಬಂದು ಹೊರಡಲು ಅನುವಾದಾಗ ಜಯಂತ್ ಅವಳನ್ನು ಕರೀತಾನೆ. ಡಾಕ್ಟರ್ ಅಶ್ವಿನಿ, ಒಂದು ನಿಮಿಷ ತಡೀರಿ. ಅವಳು ಹೆಜ್ಜೆ ನಿಲ್ಲಿಸಿದಾಗ ಅವನು ಡ್ರಾಯರ್ನಿಂದ ಏನನ್ನಾದರೂ ತೆಗೆದುಕೊಂಡು ಅವಳ ಕಡೆಗೆ ನಡೆದು ಬರುವುದನ್ನು ಕಂಡ್ಳು. ಇದು ನಮ್ಮ ರಾಜಾರತ್ನಂ ಕುಟುಂಬದ ಅತ್ಯಂತ ಹಳೆಯ ಮತ್ತು ಪರಿಣಾಮಕಾರಿ ಸುಟ್ಟು ಗಾಯಗಳ ಮುಲಾಮು. ಡಾಕ್ಟರ್ ಒಬ್ಬ ವೈದ್ಯರಾಗಿ ನೀವು ನಿಮ್ಮ ಕೈಗಳನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಿತ್ತಲ್ವೇ? ಅದಂತೂ ತುಂಬ ಮುಖ್ಯ ಎಂದು ಅತ್ಯಂತ ಪ್ರೀತಿಯಿಂದ ಆ ಕ್ರೀಮನ್ನು ಹಚ್ಕೊಳ್ಳಿ ಅಂತ ಕೊಡ್ತಾನೆ. ಅಶ್ವಿನಿ ಅವನಿಗೆ ಇನ್ನೇನು ಧನ್ಯವಾದ ಹೇಳಬೇಕು ಅಂತ ಬಾಯಿ ತೆರೀತಾ ಇದ್ದಾಳೆ. ಅಷ್ಟರಲ್ಲೇ ಜಯಂತ್, ಇಷ್ಟೊಂದು ಅತಿಯಾದ ಪ್ರೀತಿಯಿಂದ ವರ್ತಿಸಬೇಡ, ಇಲ್ಲದಿದ್ದರೆ ಯಾರಾದರೂ ನಿನ್ನನ್ನು ಪ್ರೀತಿಸಲು ಶುರು ಮಾಡಬಹುದು ಅಂತ ಪವಿತ್ರಾಳ ಕಟುವಾದ ಅಣುಕಿಸುವ ಧ್ವನಿ ತುಂಬ ಕೆಟ್ಟದಾಗಿ ಹಿಂದಿನಿಂದ ಕೇಳಿಸ್ತು. ಈ ಪವಿತ್ರಾಳ ಅಹಂಕಾರಕ್ಕೆ ಅಶ್ವಿನಿಯ ಸಿಂಹದಂಥ ಉತ್ತರ ಹೇಗಿರುತ್ತೆ ಗೊತ್ತಾ? ನೋಡಿ, ಆ ಕಟು ಮಾತಿನಿಂದಾಗಿ ಅಶ್ವಿನಿಯ ಬಾಯಿಂದ ಬರಬೇಕಾಗಿರುವಂತಹ ಧನ್ಯವಾದ ಅಥವಾ ಕೃತಜ್ಞತೆಯ ಮಾತುಗಳು ತಕ್ಷಣವೇ ಅಲ್ಲೇ ಸ್ಟಾಪ್ ಆಗಿ ನಿಂತು ಹೋಗ್ತವೆ. ಜಯಂತ್ ಸಹ ಆ ಮಾತಿನಿಂದ ತೀವ್ರ ದಿಗ್ಭ್ರಮೆಗೊಳ್ತಾನೆ. ಆ ಮಾತಿಗೆ ಹೇಗೆ ಉತ್ತರಿಸ್ಬೇಕಂತ ಅವನಿಗೆ ಗೊತ್ತಾಗಲ್ಲ. ಅವನು ಪವಿತ್ರಾಳ ಕಡೆಗೆ ನೋಡಿ ಮುಖ ಗಂಟು ಹಾಕಿ, ಪವಿತ್ರ, ನೀನು ಯಾಕೆ ಸುಮ್ಮನೆ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡ್ತೀಯಾ? ಬಾಯಿ ಮುಚ್ಕೊಂಡಿರು ಅಂತ ಗದರಿಸ್ತಾನೆ. ಆದರೆ ಪವಿತ್ರ ತನಗೆ ಯಾವುದರ ಹೆದರಿಕೆಯೂ ಇಲ್ಲ ಅನ್ನೋ ಥರ ಹೆಗಲು ಕುಗ್ಗಿಸಿ, ನಾನು ಸತ್ಯವನ್ನೇ ಹೇಳ್ತಿದ್ದೀನಿ ಜಯಂತ್. ಅದು ಸುಹಾಸ್ನನ್ನು ಒಂದು ಮಾತು ಹೇಳದೆ ಬಿಟ್ಟು ಹೋದ ಈ ಮಹಿಳೆ ಈಗ ಮತ್ತೆ ಸ್ವಲ್ಪನೂ ನಾಚಿಕೆ ಇಲ್ದಿರಂಗೆ ಅವನಿಗೆ ಅಂಟ್ಕೊಳ್ಳೋಕೆ ಯತ್ನಿಸ್ತಾ ಇದ್ದಾಳೆ. ಸುಹಾಸ್ಗೆ ಈಗಾಗಲೇ ನಿಶ್ಚಿತಾರ್ಥವಾಗಿದೆ ಅನ್ನೋಂಥ ಜ್ಞಾನವೂ ಅವಳಿಗಿಲ್ವೇ ಎಂದು ಕಿಚ್ಚಾಯಿಸಿದ್ಲು. ಅವಳಿಗೆ ಸಮಾಜದಲ್ಲಿ ನೈತಿಕತೆ ಇಲ್ಲದ ಮೂರನೇ ವ್ಯಕ್ತಿಗೂ ಏನು ವ್ಯತ್ಯಾಸ ಹೇಳು ಎಂದು ಅವಳು ಅಹಂಕಾರದಿಂದ ಕೇಳಿದ್ಲು. ಹಾಗೆ ಮಾತನಾಡುತ್ತಲೇ ಹೋದ ಪವಿತ್ರ ಅಶ್ವಿನಿಯತ್ತ ಅತ್ಯಂತ ನಿಕೃಷ್ಟವಾದ ಅಣುಕಿಸುವ ನೋಟವನ್ನು ಕೂರ ಬೀರಿದ್ಲು. ಅವಳು ನಮ್ಮ ಅಜ್ಜನನ್ನು ಗುಣಪಡಿಸಿದರೂ ಸಹ ನನಗೆ ಅವಳನ್ನು ಕಂಡರೆ ಇಷ್ಟವಿಲ್ಲ ಮತ್ತು ಅವಳಿಗೆ ನನ್ನ ಬಳಿ ಯಾವುದೇ ಗೌರವವೂ ಇಲ್ಲ. ಯಾಕಂದರೆ ಅವಳು ನೈತಿಕತೆ ಮೀರಿದ ಹೆಣ್ಣು, ತನ್ನ ಗಂಡನನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋದ ಹೆಣ್ಣು. ಅವಳು ನೇರವಾಗಿ ಹೆಸರು ಹೇಳದಿದ್ರೂ ಕೂಡ ಸಾರ್ವಜನಿಕವಾಗಿ ನಿಂದನೆಯನ್ನು ಅಶ್ವಿನಿಯನ್ನೇ ಉದ್ದೇಶ ಮಾಡಿ ಮಾಡ್ತಾ ಇರೋದು ಎಂಬುದು ತುಂಬ ಸ್ಪಷ್ಟವಾಗಿ ಅಲ್ಲಿರೋ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದನ್ನು ಕೇಳಿ ಅಶ್ವಿನಿಯ ಮುಖ ನಿಧಾನವಾಗಿ ಗಂಭೀರವಾಯಿತು ಮತ್ತು ಕಪ್ಪಿಟ್ಟಿತ್ತು. ಅವಳು ತನ್ನ ತಣ್ಣನೆಯ ದೃಢವಾದ ಧ್ವನಿಯಲ್ಲಿ ಹೇಳಿದ್ಲು, ಮಿಸ್ ಅನ್ವಿತಾ, ಈ ರೀತಿ ಬೇರೆಯವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಕಟುವಾಗಿ ಮಾತನಾಡುವ ಬದಲು ದೊಡ್ಡ ಮನುಷ್ಯನಂತೆ ಇತರರಿಗೆ ನೀತಿ ಬೋಧಿಸುವ ನೀವು ಮೊದಲು ಕನಿಷ್ಠ ಒಳ್ಳೆಯ ನಡವಳಿಕೆಯನ್ನು ಹಾಗೂ ಸಂಸ್ಕಾರವನ್ನು ದಯವಿಟ್ಟು ಮೊದಲು ಕಲಿತ್ಕೊಳ್ಳಿ, ಆಮೇಲೆ ನಮ್ಮ ಬುದ್ಧಿ ಹೇಳಿವ್ರಂತೆ. ಅಶ್ವಿನಿ ಯಾವುದೇ ಭಾವನೆ ಇಲ್ಲದೆ ತೀರ ನಿರ್ಲಿಪ್ತ ಮುಖದಿಂದ ಅವಳನ್ನು ದಿಟ್ಟಿಸಿ ನೋಡ್ತಾನೆ ಇದ್ಲು. ಅಶ್ವಿನಿಯ ಈ ಧೈರ್ಯದ ಪ್ರತ್ಯುತ್ತರವನ್ನು ಕೇಳಿ ಪವಿತ್ರಳ ಮುಖ ಇದ್ದಕ್ಕಿದ್ದಂತೆ ಆಘಾತದಿಂದ ಕೆಂಪಗಾಗಿ ಹೋಯಿತು. ಅವಳು ಅಶ್ವಿನಿಯನ್ನು ಕ್ರೋಧದಿಂದ ದಿಟ್ಟಿಸಿ ನೋಡಿ, ನನ್ನನ್ನೇ ಅನಾಗರಿಕ, ಗೌರವವಿಲ್ಲದವಳು ಎಂದು ಕರೆಯಲು ನಿನಗೆ ಎಷ್ಟೇ ಧೈರ್ಯ ಅಶ್ವಿನಿ ಎಂದು ಗಟ್ಟಿಯಾಗಿ ಕೂಗಾಡಿದ್ಲು, ಕಿರುಚಿದ್ಲು. ಆ ಮಾತನ್ನು ಕೇಳಿ ಅಶ್ವಿನಿ ಹೇಗೆ ಪ್ರತ್ಯುತ್ತರ ನೀಡಬಹುದು ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್, ಈ ಕಥೆಗಳನ್ನು ಸುಮಾರು 2000ದಿಂದ 3000 ಜನಗಳನ್ನು ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.